ವಿಜಯಪುರ ಜಿಲ್ಲಾ ಕುಮಟಗಿ ತಾಂಡಾ ಗ್ರಾಮದ ಸರ್ವೆ ನಂಬರ್ 263/3 ರಲ್ಲಿ 2 ಎಕರೆ 20 ಗುಂಟೆ ಜಮೀನಿನಲ್ಲಿ ಕಳೆದ ಸುಮಾರು 2014ರಲ್ಲಿ ವೈಶಾಲಿ ವಿಂಡ್ ಪವರ್ ಪ್ರೈವೇಟ್ ಕಂಪನಿಯೊಂದು ಶ್ರೀ ಗುಲಾಂಚಮ್ ರಾಮಚಂದ್ರ ಚವ್ಹಾಣ್ ಎಂಬ ರೈತನ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದು ಸುಮಾರು ವರ್ಷದಿಂದ ಜಮೀನಿನಲ್ಲಿ ದ್ರಾಕ್ಷಿ ಬೆಳೆ ಹಾಕಿದ್ದು ಒಪ್ಪಂದದ ವೇಳೆ ಫ್ಯಾನಿನ ಆಯಿಲ್ ಸೋರಿಕೆ 1 ವರ್ಷಕ್ಕೊಮ್ಮೆ ಎಂದು ಸುಳ್ಳು ಮಾಹಿತಿ ನೀಡಿ ಒಪ್ಪಂದ ಮಾಡಿದ್ದು ವರ್ಷಕ್ಕೆ 4 ಬಾರಿ ಸೋರಿಕೆ ಆಗುತ್ತಿದ್ದು ನನ್ನ ದ್ರಾಕ್ಷಿ ಬೆಳೆ ಹಾಳು ಮಾಡಿದೆ. ಈ ಕುರಿತು ನಾನು ಹಲವು ಬಾರಿ ಕಂಪನಿಯವರಿಗೆ ತಿಳಿಸಿದಾಗ ಯಾವುದೇ ಪ್ರತಿಕ್ರಿಯೆ ನೀಡದೆ ಕಳೆದ 2023ರಲ್ಲಿ ತೋಟಗಾರಿಕೆ ಇಲಾಖೆಗೆ ಮನವಿ ಮಾಡಿದಾಗ 2023ರಲ್ಲಿ 50,000 ರೂಪಾಯಿ ಬೆಳೆ ಹಾನಿ ನೀಡಿ 2023ರಿಂದ ಇಲ್ಲಿವರೆಗೂ ಇದಕ್ಕೆ ಯಾವುದೇ ಪರಿಹಾರ ನೀಡದೆ ಜಮೀನಿಗೆ ಬಂದು ಸಮೀಕ್ಷೆ ಮಾಡಿದರೂ ಯಾವುದೇ ವರದಿ ನೀಡಿಲ್ಲ. ಕೆಲವು ಬಾರಿ ವಿಜಯಪುರ ರೂರಲ್ ಪೊಲೀಸರಿಂದ ಧಮಕಿ ಕೂಡ ಕಂಪನಿಯವರು ಹಾಕಿಸಿದ್ದಾರೆ. ಇದಕ್ಕೆ ತಕ್ಷಣ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ನ್ಯಾಯ ಒದಗಿಸಬೇಕೆಂದು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಶಂಕರಗೌಡ ಹಿರೇಗೌಡರ್ ಅವರು ಜಿಲ್ಲಾ ಸಮಿತಿಯಿಂದ ಆಗ್ರಹಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಇಂದು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ವಿಜಯಪುರ ತಾಲೂಕಿನ ಹಿರಿಯ ತೋಟಗಾರಿಕಾ ಅಧಿಕಾರಿಗಳ ಕಾರ್ಯಾಲಯ ವಿಜಯಪುರ ಕಚೇರಿಗೆ ಬಂದು ನಾವು ಒಂದು ವಿಷಯದ ಕುರಿತು ನಾವು ಮಾಹಿತಿಯನ್ನು ಕೇಳಿದ್ವಿ. ಕುಮಟಗಿ ಗ್ರಾಮದ ಜಮೀನು ಸರ್ವೆ ನಂಬರ್ 263/3ರಲ್ಲಿ 2 ಎಕರೆ 20 ಗುಂಟೆ ಜಮೀನಲ್ಲಿ ದ್ರಾಕ್ಷಿ ಬೆಳೆ ಸಂಪೂರ್ಣವಾಗಿ ಈ ವೈಶಾಲಿ ಅನ್ನುವಂಥ ವಿಂಡ್ ಪವರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸುಮಾರು 2014ರಲ್ಲಿ ಅಗ್ರಿಮೆಂಟ್ ಅನ್ನ ರೈತನ ಜೊತೆ ಮಾಡ್ಕೊಂಡಿದೆ. ಗುಲಾಬ್ ಚಂದ್ ರಾಮಚಂದ್ರ ಚವ್ಹಾಣ್ ಅಂತ ಹೇಳಿ ಕುಮಟಗಿ ಗ್ರಾಮದ. ಇಲ್ಲಿ ಏನಾಗಿದೆ ಅಂತಂದ್ರ ಈ ವಿಂಡ್ ಪವರ್ ಎನರ್ಜಿ 2014ರಿಂದ ಏನೇ ಅಗ್ರಿಮೆಂಟ್ ಮಾಡಿಕೊಂಡು ರೈತರ ಜಮೀನದಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಈ ದ್ರಾಕ್ಷಿ ಬೆಳೆ ಇದೆ, 2 ಎಕರೆ 20 ಗುಂಟೆ ದ್ರಾಕ್ಷಿ ಬೆಳೆ ಇದೆ ರೈತಂದು. ಯಾರ್ದಿದು? ಗುಲಾಬ್ ಚಂದ್ ರಾಮಚಂದ್ರ ಚವ್ಹಾಣ್ ಅಂತ ಹೇಳಿ. ಇವರು ಜಮೀನದಲ್ಲಿ ಇರುವಂತ ದ್ರಾಕ್ಷಿ ಬೆಳೆ ಸಂಪೂರ್ಣವಾಗಿ ಈ ವೈಶಾಲಿ ವಿಂಡ್ ಪವರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಈ ವಿಂಡ್ ಇನ್ಸ್ಟಾಲೇಷನ್ ಮಾಡಿದಾರ. ವಿಂಡ್ ಪವರ್ ದಿಂದ ಆ ಆಯಿಲ್ ಅನ್ನ ಸೋರಿಕೆಯಾಗಿ ಸಂಪೂರ್ಣವಾಗಿ 2 ಎಕರೆ ದ್ರಾಕ್ಷಿ ಇಳುವರಿ ಕುಂಠಿತ ಆಗೈತಿ. ಮತ್ತು ಈ ದ್ರಾಕ್ಷಿ ಬಣ್ಣ ಸಂಪೂರ್ಣವಾಗಿ ಬಹಳಷ್ಟು ಕೆಟ್ಟ ಹೋಗೈತಿ. ಇದರ ಇಳುವರಿ ಕುಂಠಿತ ಆಗೋದಲ್ದೇನೋ ಆ ಒಣ ದ್ರಾಕ್ಷಿ ಆಯಿಲ್ ಬಿದ್ದು ಹಾಳಾಗಿ ಹೋಗೈತಿ. ಇವತ್ತು ಮಾರ್ಕೆಟ್ ಅಲ್ಲಿ ಈ ಒಣ ದ್ರಾಕ್ಷಿಯನ್ನ ಖರೀದಿ ಮಾಡ್ಲಿಕ್ಕೆ ಯಾರೂ ರೈತರು ಮುಂದೆ ಬರಂಗಿಲ್ಲ. ಯಾಕಂದ್ರೆ ಇವತ್ತು ನಾವು ಎಲ್ಲರೂ ನೋಡ್ತೀವಿ 300ರಿಂದ 400, 450 ರೂಪಾಯಿ ಪ್ರತಿ ಕೆಜಿಗೆ ಒಣ ದ್ರಾಕ್ಷಿ ಬೆಲೆ ಐತಿ ಮಾರುಕಟ್ಟೆಯಲ್ಲಿ. ಈ ವರ್ಷದ ಇಳುವರಿ ಸಂಪೂರ್ಣ ಕುಂಠಿತ ಆಗೋದಲ್ಲದೆ ಈ ಆಯಿಲ್ ಬಿದ್ದು ಬೆಳೆ ಮೇಲೆ ವಿಪರೀತ ಪರಿಣಾಮ ಆಗಿ ಆ ಒಣ ದ್ರಾಕ್ಷಿಯ ಬಣ್ಣನು ಕೂಡ ಕಳಪೆ ಸಂಪೂರ್ಣವಾಗಿ ಹಾಳಾಗುವಂತ ಸ್ಥಿತಿಯಲ್ಲಿ ನಿರ್ಮಾಣ ಆಗೈತಿ. ಕಂಪನಿಯನ್ನ ವಿಚಾರಿಸಿದ್ರೆ ಕಂಪನಿ ಹಾರಿಕೆ ಉತ್ತರಗಳನ್ನ ಕೊಡ್ತದ, ಸರಿಯಾದ ರೀತಿಯಲ್ಲಿ ಸೂಕ್ತವಾಗಿ ಪರಿಹಾರ ಕೊಡ್ತಾ ಇಲ್ಲ ರೈತನಿಗೆ. ಕಂಪನಿಯವರು ಹೇಳ್ತಾರ 1 ವರ್ಷದಲ್ಲಿ 1 ಸಲ ಮಾತ್ರ ಆಯಿಲ್ ಸೋರಿಕೆ ಆಗ್ತದ ಅಂತ ಹೇಳ್ತಾರ. ಆದ್ರೆ ರೈತನ ಬಳಿ ಒಂದು ದಾಖಲೆ ಸಮೇತವಾಗಿ 1 ವರ್ಷದಲ್ಲಿ 4 ಬಾರಿ ಆಯಿಲ್ ಅನ್ನ ಸೋರಿಕೆ ಆಗ್ತದ ಅನ್ನುವಂತ GPS ಮತ್ತು ವಿಡಿಯೋ ಫೋಟೋಸ್ ಮೂಲಕ ಏನಪ್ಪಾ ಅಂದ್ರ ದಾಖಲೆಯನ್ನ ತೋರಿಸ್ತಿದಾರ ರೈತರು. ಇಂಥ ವಿಂಡ್ ಪವರ್ ಎನರ್ಜಿಗಳು ಈ ಪ್ರೈವೇಟ್ ಕಂಪನಿ ಲಿಮಿಟೆಡ್ದವರು ರೈತರನ್ನ ಮೊದಲಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳೋಕ್ಕಿಂತ ಮುಂಚೆ ಇಲ್ಲದೆ ಇರುವ ಎಲ್ಲ ಆಮಿಷಗಳನ್ನ ಒಡ್ಡಿ ನಿಮ್ಮ ಮನೆಯಲ್ಲಿ ನಾವು ಉದ್ಯೋಗ ತಗೋತೀವಿ, ಎಂಪ್ಲಾಯೀಸ್ ತಗೋತೀವಿ, ಆಮೇಲೆ ನಿಮಗ ಪರಿಹಾರ ಇಷ್ಟು ಕೊಡ್ತೀವಿ, ಆಮೇಲೆ ಜಮೀನನ್ನ ನಾವು ಪವರ್ ಇನ್ಸ್ಟಾಲೇಷನ್ ಆದ್ಮೇಲೆ ಜಮೀನನ್ನ ನಿಮಗೆ ಬಳಕಲಿಗೆ ನಾವು ಕೊಡ್ತೀವಿ, ನಾವು ಯಾವುದೋ ರೀತಿ ನಿಮಗೆ ಅಡ್ಡಿಪಡಿಸಂಗಿಲ್ಲ ಅಂತೇಳಿ
ಆಸೆ ತೋರಿಸಿ ರೈತನನ್ನ ಬಲುಪಶು ಮಾಡಿಬಿಟ್ಟು ಇವತ್ತ ಆ ರೈತನಿಗೆ 1 ವರ್ಷದಿಂದ ಸತತವಾಗಿ ಈ ತೋಟಗಾರಿಕೆ ಇಲಾಖೆಗೆ ಅಲೆದಾಡ್ಲಿಕ್ಕೆ ಹಚ್ಚಿದಾರ. ಇಂಥ ಒಂದು ಕಂಪನಿಯ ವಿರುದ್ಧ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಮುಂದಿನ ದಿನಮಾನಗಳಲ್ಲಿ ಎಲ್ಲೆಲ್ಲಿ ಈ ವಿಂಡ್ ಪವರ್ ಎನರ್ಜಿಗಳ ಇನ್ಸ್ಟಾಲೇಷನ್ ಮಾಡ್ತಾರಲ್ವಾ, ಅವ್ರು ಯಾರೋ ರೈತರು ದಯವಿಟ್ಟು ಇಂಥ ವಿಂಡ್ ಪವರ್ ಎನರ್ಜಿಗಳನ್ನ ತಾವು ಇನ್ಸ್ಟಾಲೇಷನ್ ಹಣದ ಆಮಿಷಕ್ಕಾಗಿ ಆರ್ಥಿಕ ಸಂಕಷ್ಟ ತಮಗ ಇರಬಹುದು, ಆದ್ರೆ ಇವಾಗ ಯಾವಕ್ಕೂ ನೀವು ಬಲಿಪಶು ಆಗಕ್ ಹೋಗ್ಬೇಡ್ರಿ. ಆದ್ರೆ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಈ ರೈತ ಅನುಭವಿಸುವಂತ ಕಷ್ಟನೇ ತಾವು ಎಲ್ಲರೂ ಅನುಭವಿಸ್ಬೇಕಾಗ್ತದ. ಯಾಕಂದ್ರ ಈ ರೈತ 2024ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನವೆಂಬರ್ ತಿಂಗಳಲ್ಲಿ ಮನವಿ ಸಲ್ಲಿಸಿದಾರ, ತೋಟಗಾರಿಕೆ ಇಲಾಖೆಗೆ ಮನವಿ ಸಲ್ಲಿಸಿದಾರ. ತಾನು ನಷ್ಟಕ್ಕೊಳಗಾದ ತನಗೆ ನಷ್ಟಕ್ಕಾದಂತ ಬೆಳೆಗಳ ಒಂದು ಪರಿಹಾರಕ್ಕಾಗಿ ಒಂದು ಮನವಿ ಸಲ್ಲಿಸಿದಾರ. ಇದುವರೆಗೂ ಕೂಡ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಪರಿಹಾರ ದೊರಕಿಲ್ಲ. ಕೇವಲ 2023ರಲ್ಲಿ 50,000 ರೂಪಾಯಿ ಪರಿಹಾರನ ನೀಡಿದ್ರು. ಅವಾಗ ಏನ್ ಹೇಳಿದ್ರು ಅಂತಂದ್ರ ಮುಂದಿನ ದಿನಮಾನಗಳಲ್ಲಿ ಇದೇ ತರನಾಗಿ ಆಯಿಲ್ ಸೋರಿಕೆ ಆಯ್ತು ಅಂತಂದ್ರೆ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಿದಾರ. ಆದ್ರೆ ಇವತ್ತು ನೋಡಿದ್ರೆ 1 ವರ್ಷದಿಂದ ಅಲೆದಾಡಿಸ್ತಿದಾರ. ಇತ್ಲಾಗ ಹಾರ್ಟಿಕಲ್ಚರ್ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ವಿಜ್ಞಾನಿಗಳ ಬಂದು ರೈತನ ಜಮೀನದಲ್ಲಿ ಆ ಬೆಳೆಯನ್ನ ಪರಿಶೀಲನೆ ಮಾಡಿದಾರ. ಯಾವ ತರ ಪರಿಶೀಲನೆ ಮಾಡಿದಾರ ಅಂದ್ರೆ ಪಿಕ್ನಿಕ್ ಬಂದ್ ಹೋಗ್ಯಾರ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆ ವಿಜ್ಞಾನಿಗಳು ಇವರು ರೈತನ ಜಮೀನಿಗೆ ಪಿಕ್ನಿಕ್ ಬಂದ್ ಹೋಗ್ಯಾರ. ಬಂದ ಮ್ಯಾಲ ಏನ ಜವಾಬ್ದಾರಿ ಇರಬೇಕು, ಆ ಎಲೆಗಳ ಮ್ಯಾಲ ಏನು ಆಯಿಲ್ ಬಿದ್ದದ್ದನ್ನ ಶಾಂಪಲ್ ಕಲೆಕ್ಟ್ ಮಾಡಿ ಲ್ಯಾಬ್ ಟೆಸ್ಟಿಂಗ್ ಕಳಿಸಿ ಬಂದಂತ ವರದಿ ಮೇಲ್ಗಡೆ ರಿಪೋರ್ಟ್ ಕೊಡದು ಬಿಟ್ಟು ರೈತನ ಜಮೀನದೊಳಗೆ ಬಂದು ಫೋಟೋ GPS ಫೋಟೋ ತಕ್ಕೊಂಡು ಹೋಗಿ ನಾವೆಲ್ಲಾ ವರದಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗ ರಿಪೋರ್ಟ್ ವರದಿ ಕೊಟ್ಟಾರ. ಇದಕ್ಕ ಪರಿಹಾರನೂ ಸಿಗಬಾರ್ದು. ಇತ್ಲಾಗ ರೈತ ಅಡ್ಡಾಡಿ ಆತ್ಮಹತ್ಯೆ ಮಾಡಿಕೊಂಡು ತನ್ನ ಪ್ರಾಣ ಕಳ್ಕೋಬೇಕು. ಇಂಥ ಸ್ಥಿತಿಗೆ ತೋಟಗಾರಿಕೆ ಇಲಾಖೆ ವಿಜ್ಞಾನಿಗಳು ರೈತನಿಗೆ ಯಾವ ತರ ಒಂದು ನಿಷ್ಕಾಳಜಿ ಬೇಜವಾಬ್ದಾರಿತನ ವರದಿಯನ್ನ ನೀಡಿದಾರ ಅನ್ನುವಂಥದ್ದು ರೈತನ ಬಾಯಿಂದ ತಾವ ಕೇಳಬಹುದು. ತಮ್ಮ ಹೆಸರೇ ಮುಂದಿನ ದಿನಮಾನಗಳ ಇನ್ನು ಕೆಲವೇ ದಿನಗಳಲ್ಲಿ ಈ ರೈತನಿಗೆ ಬಂದು ಸರಿಯಾದ ರೀತಿಯಲ್ಲಿ ಪರಿಹಾರ ಕೊಡಬೇಕು, ಮೊದಲನೇ ಪಾಯಿಂಟ್. ಇನ್ನು ಮುಂದೆ ಇದ್ರ ಬಗ್ಗೆ ನಾವು ರೈತರಲ್ಲಿ ಜಾಗೃತಿ ಮೂಡಿಸ್ತೀವಿ. ಇಂಥ ಒಂದು ಪ್ರೈವೇಟ್ ಇವೇನು ವಿಂಡ್ ಪವರ್ ಎನರ್ಜಿ ಏನ ಕಂಪನಿಗಳು ರೈತರನ್ನ ಆಮಿಷಕ್ಕೆ ಒಳಗ್ ಮಾಡಿ ನಿಮಗೆ ಉದ್ಯೋಗ ತಗೋತೀವಿ, ಅದನ್ನ ತಗೊಂತೀವಿ, ನಿಮಗೆ ಇಷ್ಟು ಹಣ ಕೊಡ್ತೀವಿ, ನಿಮಗೆ ಜಾಗ ಬಳಕಲಿಗೆ ಕೊಡ್ತೀವಿ ಅಂತ ಹೇಳಿ ಆಮಿಷ ಒಡ್ತಿದಾರಲ್ಲ, ಇದರ ವಿರುದ್ಧ ಏನಪ್ಪಾ ಅಂದ್ರೆ ನಾವು ಎಲ್ಲರೂ ರೈತರನ್ನ ಜಾಗೃತಗೊಳಿಸ್ತೀವಿ. ಮತ್ತ ಇನ್ನೊಂದು ವಿಷಯ ಏನಪ್ಪಾ ಅಂದ್ರ ರೈತ ಯಾವಾಗ ಇದರ ವಿರುದ್ಧ ಧ್ವನಿ ಎತ್ತಲಾಕತ್ತಾನ ಅವಾಗ ಏನ್ ಮಾಡಿದಾರ, ವಿಜಯಪುರ ಗೋಲ್ ಗುಮ್ಮಜ್ ರೂರಲ್ ಸ್ಟೇಷನ್ ದಿಂದ ಈ ವಿಂಡ್ ಪವರ್ ಕಂಪನಿಯವರು ಈ ರೈತರ ಮೇಲೆ ಧಮಕಿ ಹಾಕ್ಲಿಕ್ಕ ಇವನ ಧ್ವನಿಯನ್ನ ಅಡಗಿಸ್ಲಿಕ್ಕೆ ಪ್ರಯತ್ನ ಮಾಡಿದಾರ. ಅದನ್ನು ಕೂಡ ರೈತನ ಹತ್ರ ವಿಡಿಯೋ ದಾಖಲೆ ಪ್ರೂಫ್ ಸಮೇತವಾಗಿದೆ. ಯಾಕ ಕಂಪನಿ ವಿರುದ್ಧ ನೀನು ಧ್ವನಿ ಎತ್ತಿ ಮಾತಾಡ್ತಿ ಅಂತ ಹೇಳಿ ನಿನಗೆ ಎದುರು ಪರಿಹಾರ ಕೊಡ್ಬೇಕಂತ ಹೇಳಿ ಹೆದರ್ಸುದು ಬೆದರ್ಸುದು ಕೂಡ ಮಾಡ್ತಿದಾರ. ಇಂಥ ಭ್ರಷ್ಟ ವ್ಯವಸ್ಥೆ ವಿರುದ್ಧ ನಾವು ಮುಂದಿನ ದಿನಮಾನಗಳಲ್ಲಿ ರೈತರೆಲ್ಲರೂ ಒಗ್ಗಟ್ಟಾಗಿ ಇಂಥ ಕಂಪನಿ ವಿರುದ್ಧ ದಿಟ್ಟತನದಿಂದ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥದ್ದು ಇವತ್ತು ನಾವು ಜಿಲ್ಲಾಧ್ಯಕ್ಷರಾಗಿ ಶಂಕರಗೌಡ ಹಿರೇಗೌಡರ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ ಸಮಿತಿಯಿಂದ ಒಂದು ಆಗ್ರಹ ಮಾಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ವಿಂಡ್ ಪವರ್ ಎನರ್ಜಿ ಏನು ಕಂಪನಿಗಳದಾವಲ್ಲ ಇದರ ಮೇಲೆ ಕಠಿಣ ಕಾನೂನು ಕ್ರಮ ತಗೊಳ್ಬೇಕು, ಇವುಗಳ ಮೇಲೆ ನಿಗಾ ಇಡಬೇಕು ಅನ್ನುವಂತ ನಮ್ಮ ಆಗ್ರಹ ಆಗೈತಿ. ನನ್ನ ಹೆಸರು ಸಂಜಯ್ ಗುಲಾಬ್ ಚೌಹಾಣ್. ನಾನು ನಮ್ಮ ಅಪ್ಪನ ಜಮೀನಲ್ಲಿ ಊರ ಕುಮ್ಮಟಗಿ ತಾಂಡ ತಾಂಡದ ರಹಿವಾಸಿ ಸಂಜಯ್ ಗುಲಾಬ್ ಚೌಹಾಣ್. ನಮ್ಮ ತಂದೆಯವರ ಹೆಸರ ಮೇಲೆ 2 ಎಕರೆ 20 ಗುಂಟೆ ಜಾಗ ಇರೋದು. ಅವ್ರಿಗೆ ಕೊಟ್ಟಿರುವಂತ ಜಾಗ 2 ಎಕರೆ 16 ಗುಂಟೆ. ವೈಶಾಲಿ ಫ್ಯಾನ್ ಎನರ್ಜಿ ಲಿಮಿಟೆಡ್ ಅಂತ ಹೇಳಿ ಅವರು ನಮಗೆ 4 ವರ್ಷದಿಂದ ಈ ಆಯಿಲ್ ಸೋರಿಕೆಯಿಂದ ನಾವು ಒದ್ದಾಡ್ತಾ ಇದ್ದೇವೆ. ಆದ್ರ ಅವ್ರು ಯಾವುದೇ ತರ ನಮಗ್ ಪರಿಹಾರವನ್ನು ಒದಗಿಸ್ಕೊಡಲ್ಲ. ಇದೇ ತರ ನಮಗ ಈಗ ಈ 1 ವರ್ಷ ನಾನು ತೋಟಗಾರಿಕೆದಿಂದ ಪೊಲಿಟೇಷನ್ ದಿಂದ ತೋಟಗಾರಿಕೆ ಇದೇ ತಿರುಗಾಡೋದು ಆಗತ್ತದ 1 ವರ್ಷನಾಗ. ಏನು ಅವ್ರು ತೋಟಗಾರಿಕೆ ರಿಪೋರ್ಟ್ ತಗೊಂಡ್ ಬರ್ರಿ ನಾವು ಕೊಡ್ತೇವ ಅಂತ ಹೇಳ್ತಾರ. ತೋಟಗಾರಿಕೆಯವ್ರು ಬರೋಣ, ತೋಟಗಾರಿಕೆಯವರು ಅವ್ರ ಕಡೆ ಲೆಟರ್ ಬೇಕಂತ ಹೇಳ್ತಾರ. ಇದೇ ನಡೆದ 1 ವರ್ಷ ಆಯ್ತು ನಾನು ತಿರ್ಗಾಡ.
ರೈತರಿಗೆ ಏನ್ ಹೇಳ್ತಿರಿ ಇದು? ಇದನ್ನ ರೈತರು ನಮ್ಗ ಎಲ್ಲಾರು ನಮಗ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಇನ್ನು ಮುಂದೆ ಯಾರು ಈ ಫ್ಯಾನ್ ಎನರ್ಜಿ ಏನು ಪವರ್ ಎನರ್ಜಿ ಏನ ಐತಲ್ಲ ಯಾವುದೇ ನಮ್ ಕರ್ನಾಟಕದಾಗ ಎಲ್ಲೂ ಕುಂದರ್ಸಾಕ್ ರೈತರು ಜಾಗವನ್ನು ಕೊಡಬಾರ್ದು ಅಂತ ಹೇಳಿ ನಾ ಹೇಳ್ತೀನಿ. ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಸಂಜಯ್ ಗುಲಾಬ್ ಚೌಹಾಣ್.